ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನು ಅಂದರೆ ಬಿ ಜೆ ಪಿಯಲ್ಲಿ ಟೀಮ್ ವಿಜಯೇಂದ್ರ ರೆಡಿ ಆಯಿತು, ಘೋಷಣೆ ಆಯಿತು. ಟೀಮ್ ವಿಜಯೇಂದ್ರ ಅಂದರೆ ರಾಜ್ಯ ಬಿ ಜೆ ಪಿಯ ಪದಾಧಿಕಾರಿಗಳ ಪಟ್ಟಿ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ, ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾದ ಮೇಲೆ ಉಪಾಧ್ಯಕ್ಷರು ಯಾರು ಅನ್ನೋದು ಫೈನಲ್ ಆಗಬೇಕು, ಪ್ರಧಾನ ಕಾರ್ಯದರ್ಶಿಗಳು ಯಾರು, ಯಾವ್ಯಾವ ಮೋರ್ಚಾ ಯಾರ್ಯಾರ ನೇತೃತ್ವದಲ್ಲಿ ಅನ್ನೋದು ಫೈನಲ್ ಆಗಬೇಕಾಗಿತ್ತು. ಸಂಜೆ ಬಂದಿರುವಂಥ ಪಟ್ಟಿ ಇದು. ಒಂದು ಯುವ ಪಡೆಯನ್ನು ವಿಜಯೇಂದ್ರ ಕಟ್ಕೊಂಡಿದ್ದಾರೆ. 10 ಜನ ಉಪಾಧ್ಯಕ್ಷರು, ಮುರುಗೇಶ್ ನಿರಾಣಿ, ಸುನಿಲ್ ಕುಮಾರ್ ಸೇರಿ 10 ಉಪಾಧ್ಯಕ್ಷರು, 4 ಜನ ಪ್ರಧಾನ ಕಾರ್ಯದರ್ಶಿಗಳು, 10 ಜನ ರಾಜ್ಯ ಕಾರ್ಯದರ್ಶಿಗಳು. ಲಿಸ್ಟನ್ನು ಒಂದು ಸಲ ಕ್ವಿಕ್ಕಾಗಿ ಓದ್ಬಿಡ್ತೀನಿ. ಇದು ಟೀಮ್ ವಿಜಯೇಂದ್ರ. ವಿಜಯೇಂದ್ರ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಟಾರ್ಗೆಟ್ ಏನಿದೆಯಲ್ಲ 20+ ಇತ್ಯಾದಿ ಇತ್ಯಾದಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಬೇಕು ಅಂತ, ಆ ಗೆಲುವಿಗಾಗಿ ತಾವು ಕಟ್ಕೊಂಡಿರುವಂಥ ಸೈನ್ಯ ಇದು. ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ, ಭೈರತಿ ಬಸವರಾಜ್, ರಾಜುಗೌಡ ನಾಯಕ್, ಎನ್ ಮಹೇಶ್, ಅನಿಲ್ ಬೆನಕೆ, ಹರತಾಳು ಹಾಲಪ್ಪ, ರೂಪಾಲಿ ನಾಯಕ್, ಬಸವರಾಜ್ ಕೇಲಗಾರ್, ಮಾಳವಿಕಾ ಅವಿನಾಶ್, ಎಂ ರಾಜೇಂದ್ರ. ನಾನು ಲಿಸ್ಟ್ ಓದ್ತಾ ಹೋಗ್ತಿರುವ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಬಿ ಜೆ ಪಿ ಅಫೇರ್ಗಳಲ್ಲಿ ಅತಿ ಹೆಚ್ಚು ಆಸಕ್ತಿ ಇರೋರಿಗೆ ಯಾರು ಯಾವ್ಯಾವ ಬಣದವರು ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಗ್ಬಿಡುತ್ತೆ. ಉಪಾಧ್ಯಕ್ಷರು 10 ಜನ. ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಸಚಿವ ಸುನಿಲ್ ಕುಮಾರ್, ಮಾಜಿ ಶಾಸಕ ಪಿ ರಾಜೀವ್, ಶಾಸಕ ನಂದೀಶ್ ರೆಡ್ಡಿ, ಮಾಜಿ ಶಾಸಕ ನಂದೀಶ್ ರೆಡ್ಡಿ, ಮಾಜಿ ಶಾಸಕ ಪ್ರೀತಮ್ ಗೌಡ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಅಂದರೆ ನೆಕ್ಸ್ಟು ಅಧ್ಯಕ್ಷರು ಅನ್ನೋ ಹಂಗಿರ್ತಾರೆ. ರಾಜ್ಯ ಕಾರ್ಯದರ್ಶಿಗಳು ಬೀದರ್ ದಕ್ಷಿಣದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಡಿ ಎಸ್ ಅರುಣ್ MLC, ಬಸವರಾಜ್ ಮತ್ತಿಮೂಡು ಕಲಬುರಗಿ ಗ್ರಾಮೀಣದ ಶಾಸಕ, ಸಿ ಮುನಿರಾಜು ಅವರಿದ್ದಾರೆ, ವಿನಯ್ ಬಿದರೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶರಣು ತಳ್ಳಿಕೆರೆ, ಲಲಿತಾ ಅನಾಪುರ, ಡಾಕ್ಟರ್ ಲಕ್ಷ್ಮೀ ಅಶ್ವಿನಿಗೌಡ, ಅಂಬಿಕಾ ಹುಲಿನಾಯ್ಕರ್. ಇವರು ರಾಜ್ಯ ಉಪಾಧ್ಯಕ್ಷರು. ರಾಜ್ಯ ಖಜಾಂಚಿಗಳಾಗಿ ಸುಬ್ಬ ನರಸಿಂಹ, ಸಿ ಮಂಜುಳಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ, ಯುವ ಮೋರ್ಚಾ ಧೀರಜ್ ಮುನಿರಾಜು, ದೊಡ್ಡಬಳ್ಳಾಪುರದ MLA ಅವರು, ಫಸ್ಟ್ ಟೈಮ್ MLA, ಯುವ ಮೋರ್ಚಾ ಅಧ್ಯಕ್ಷಗಿರಿ. ST ಮೋರ್ಚಾ ಬಂಗಾರು ಹನುಮಂತು, SC ಮೋರ್ಚಾ ಸಿಮೆಂಟ್ ಮಂಜು, ಸಕಲೇಶ್ಪುರದ ಶಾಸಕರು ಸಿಮೆಂಟ್ ಮಂಜು, SC ಮೋರ್ಚಾ. ಮೈಸೂರು ಶಾಸಕ ರಘು ಕೌಟಿಲ್ಯ, ಹಿಂದುಳಿದ ವರ್ಗಗಳ ಮೋರ್ಚಾ. ಮೈಸೂರು ಇಂದಿನಿಂದ ರಘು ಕೌಟಿಲ್ಯ, ಹಿಂದುಳಿದ ವರ್ಗಗಳ ಮೋರ್ಚಾ. ರೈತ ಮೋರ್ಚಾ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ, ಮುದ್ದೇಬಿಹಾಳದ MLA. ಅಲ್ಪಸಂಖ್ಯಾತ ಮೋರ್ಚಾ ಅನಿಲ್ ಥಾಮಸ್, ಇವರು ಕೂಡ ಮೈಸೂರಿನವರೇ, ಅಲ್ಪಸಂಖ್ಯಾತ ಮೋರ್ಚಾ. ಇಷ್ಟು ಲಿಸ್ಟ್ ಓದಿದಾಗ ನೀವು ಯಾರ ಮಾತು ನಡೆದಿದೆ ಈ ಲಿಸ್ಟ್ ತಯಾರು ಮಾಡುವಲ್ಲಿ ಅನ್ನೋದರ ಅಂದಾಜು ನಿಮಗೆ ಸಿಕ್ಕಿರುತ್ತೆ. ಇರಲಿ, ವಿಜೇಂದ್ರ ಈ ಲಿಸ್ಟ್ ತಗೊಂಡು ದಿಲ್ಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಎಚ್ಚರಿಕೆ ಕೊಡುವಂಥ ಮಾತುಗಳನ್ನು ಆಡಿದ್ದಾರೆ. ಯತ್ನಾಳರ ವಿಷಯ ಮತ್ತೆ ಬರುತ್ತೆ ವಿಜೇಂದ್ರರ ಮುಂದೆ. ಯತ್ನಾಳ್ ಇರಲಿ, ಬೇರೆ ಯಾರೇ ಇರಲಿ, ಅವ್ರಿಗೆ ಹೇಳ್ತೀನಿ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟಿರೋದು ಬಿ ಜೆ ಪಿ ಹೈಕಮಾಂಡು. ನನಗೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಮಾಡಿದೆ. ಮುಂದಿನ ಗುರಿ ಲೋಕಸಭಾ ಚುನಾವಣೆ ಗೆಲ್ಲೋದು. ಕಾರ್ಯಕರ್ತರಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ಬೇಡಿ. ನಾನು ಯಾರ ವಿರುದ್ಧವೂ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋಗೋದು ನನ್ನ ಉದ್ದೇಶ ಅಂತ ಕೇಳಿಸ್ಕೊಳ್ಳಿ. ಬಸವನಗೌಡ, ಯತ್ನಾಳ್ ಪಾಟೀಲ್ ಇರ್ಬೋದು ಅಥವಾ ಯಾರೇ ನಾಯಕರುಗಳಿರ್ಬೋದು, ತಮ್ಮ ಮೂಲಕ ನಾನು ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷ ಸ್ಥಾನ ಇದೊಂದು ದೊಡ್ಡ ಜವಾಬ್ದಾರಿ. ಈ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆಯನ್ನ ನನಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ಸಂತೋಷ್ ಜಿಯವರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಗ್ಗಟ್ಟಾಗಿ 28ಕ್ಕೆ 28 ಕ್ಷೇತ್ರಗಳನ್ನು ನಾವು ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ. ನಾನು ನನ್ನ ಮುಂದೆ ಇರತಕ್ಕಂಥ ಗುರಿ ಯಾವುದೇ ಒಂದು ಸ್ಥಾನಮಾನವನ್ನ ಬಯಸ್ತೇನೆ. ಇವತ್ತು ಒಂದು ತಪಸ್ಸಿನ ರೀತಿ ಇವತ್ತು ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾರು ಕೂಡ, ನಾನು ಕೂಡ ನಡೆದುಕೊಳ್ಬಾರ್ದು, ಯಾರು ಕೂಡ ನಡೆದುಕೋಬಾರ್ದು. ನಾನು ಯಾರ ವಿರುದ್ಧನೂ ಕೂಡ
ಹೈಕಮಾಂಡ್ಗೆ ದೂರವನ್ನು ಕೊಡ್ತಕ್ಕಂಥದ್ದಾಗಲಿ ಈ ವಿಚಾರದಲ್ಲಿ ನನಗೆ ಆಸಕ್ತಿನೂ ಕೂಡ ಇಲ್ಲ. ಅದರ ಬದಲಾಗಿ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅದಕ್ಕೆ ಎಲ್ಲರ ಸಹಕಾರನೂ ಕೂಡ ಇದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.